ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಪ್ಯಖಿಲೈಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋऽಪಿ ವಂದ್ಯಂ ಸದಾ ಪ್ರಿಯತಮಂ ನಮಸನ್ನಮಾಮಿ. ನಮಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಸೇ ಗುರುನ್ ಮಮ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 13ನೇ ಅಧ್ಯಾಯದ 6-7ನೇ ಶ್ಲೋಕದ ಅರ್ಥ ಆಗಬೇಕಿದೆ, ಹೌದಾ? ಹೌದು ಆಚಾರ್ಯ, ಯಾಕೆಂದ್ರೆ ಏನೋ ಗ್ರಹಣ ಆಗ್ಲಿಲ್ಲ. ಓಕೆ, ಇನ್ನೊಮ್ಮೆ ಅದರ ತಾತ್ಪರ್ಯವನ್ನು ಹೇಳೋಣ. ಶ್ಲೋಕವನ್ನು ಓದೋಣ. ಮಹಾಭೂತಾನ್ಯಹಂಕಾರೋ ಬುದ್ಧಿರವ್ಯಕ್ತಮೇವ ಚ. ಖುಷಿ ಕಡಿಮೆ ಮಾಡಮ್ಮ. ಇಂದ್ರಿಯಾಣಿ ದಶೈಕಂಚ ಪಂಚಚೇಂದ್ರಿಯಗೋಚರಾಃ. ಇಚ್ಛಾ ದ್ವೇಷಃ ಸುಖಂ ದುಃಖಂ ಸಂಘಾತಶ್ಚೇತನಾ ಧೃತಿಃ. ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರಮುದಾಹೃತಂ. ಇಲ್ಲಿ ಕ್ಷೇತ್ರ ಅಂದರೆ ಏನು, ಕ್ಷೇತ್ರಜ್ಞನೇನು ಅಂತ ಕೆಲವೊಂದು ಅನೇಕ ಪ್ರಶ್ನೆಗಳನ್ನು ಕೇಳಿಕೊಂಡು ಬಂದ. ಅದಕ್ಕೆ ಸಂಕ್ಷೇಪವಾಗಿ ಹೇಳುತ್ತೇನೆ ಅಂತ ಕೃಷ್ಣ ಹೇಳಿದ್ದ ಕ್ಷೇತ್ರದ ಬಗ್ಗೆ. ಅದರಲ್ಲೂ ಕ್ಷೇತ್ರ ನಾನೇ, ನನ್ನನ್ನು ತಿಳ್ಕೊಂಡ್ರೆ ಸಾಕು ಅಂತಲೂ ಹೇಳಿದ್ದ. ಅದರಲ್ಲೂ ಈ ಮೂಲ ಪ್ರಕೃತಿ ಅಂತ ಇದೆ. ಪ್ರಕೃತಿಯಿಂದಾಗಿ ಈ ಅನೇಕ ಎಲ್ಲ ತತ್ವಗಳೆಲ್ಲ ಹುಟ್ಟಿವೆ. ಅದು ಯಾವ್ದ್ಯಾವುದು ಅಂತ ಹೇಳ್ತಾ ಬಂದ. ಪಂಚಮಹಾಭೂತಗಳು, ಅಹಂಕಾರ ತತ್ವ, ಮಹತ್ತತ್ವ, ಅವ್ಯಕ್ತ ತತ್ವ, ಮತ್ತೆ 11 ಇಂದ್ರಿಯಗಳು. ಇಂದ್ರಿಯಾಣಿ ದಶೈಕಂಚ, ದಶ ಏಕಂಚ. ದಶ ಅಂದರೆ 10 ಪ್ಲಸ್ 1 1 ಏಕಂ ಅಂದರೆ 1. 11 ಇಂದ್ರಿಯಗಳು, ಪಂಚಮಹಾಭೂತಗಳು 5, ಅಹಂಕಾರ ತತ್ವ, ಮಹತ್ತತ್ವ, ಅವ್ಯಕ್ತ ತತ್ವ 8 ಆಯಿತು. 11 ಇಂದ್ರಿಯಗಳು 19 ಆಯಿತು. ಅದರಲ್ಲಿ ಪಂಚ ಇಂದ್ರಿಯಗಳಿಗೆ ಗೋಚರವಾಗುವಂತಹ ವಿಷಯಗಳು 19, 5, 24 ಆಯಿತು. ಇಚ್ಛಾ, ದ್ವೇಷ, ಸುಖ, ದುಃಖ, ಶರೀರ 24 ಆಗಿತ್ತು. ಇಚ್ಛಾ 25, ದ್ವೇಷ 26, ಸುಖ 27, ದುಃಖ 28, ಸಂಘಾತ ಅಂದರೆ ಶರೀರ ಅಂತ ಹೇಳಿದ್ದೆ. ಸಂಘಾತ ಶರೀರ 29, ಚೇತನ 30. ಚೇತನ ಅಂದರೆ ನಮ್ಮ ಮನಸ್ಸಿನ ವ್ಯಾಪ್ತಿ. ಧೃತಿ ಧೈರ್ಯ 31. ಈ ರೀತಿಯಾದಂತಹ 31 ಕ್ಷೇತ್ರಗಳನ್ನು ಸವಿಕಾರಂ ಉದಾಹೃತಂ, ಸಮಾಸೇನ ಸವಿಕಾರಂ, ಆ ಪ್ರಕೃತಿಯಿಂದ ವಿಕೃತವಾಗಿ ಹುಟ್ಟಿರುವಂತಹ, ಅರ್ಥಾತ್ ಅದರ ಒಂದು ವಿಕಾರ. ವಿಕೃತ ಅಂದರೆ ಯದ್ವಾ ತದ್ವಾ ಹೇಗೆಗೋ ಆಗಿದೆ ಅಂತ ಅರ್ಥ ಅಲ್ಲ, ಸರಿನಾ? ಆ ಪ್ರಕೃತಿಯಿಂದ ವಿಕೃತಗೊಂಡಿರುವಂತಹ ಈ ರೀತಿಯಾದಂತಹ ಕ್ಷೇತ್ರ, ಇವುಗಳನ್ನು
ಸಮಾಸೇನ ಉದಾಹೃತಂ, ಇದನ್ನು ನಾನು ಸಂಕ್ಷೇಪವಾಗಿ ಹೇಳಿದ್ದೇನೆ ಅಂತ ಕೃಷ್ಣ ಹೇಳಿದ. ನಾನು ಅದರಲ್ಲಿ ಸ್ವಲ್ಪ ಹೇಳಿದ್ದೆ, ಬುದ್ಧಿ ಅಂತಂದರೆ ಏನು ಅಂತ. ಅದು ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದೆ, ಸರಿನಾ? ಈಗ ಇಲ್ಲಿ ನಾವು ತೆಗೆದುಕೊಳ್ಳಬೇಕಾದದ್ದು ಇಷ್ಟು 31 ತತ್ವಗಳು ಇವೆ ಅಂತ ಅರ್ಥ ಬರ್ಕೊಳ್ಳಿ. ಇದಕ್ಕೆ ಮಹಾಭೂತಾನಿ ಪಂಚಮಹಾಭೂತಗಳು, ಮಹಾಭೂತಾನಿ ಪಂಚಮಹಾಭೂತಗಳು, ಪಂಚಮಹಾಭೂತಗಳು ಅಹಂಕಾರ, ಅಹಂಕಾರ ತತ್ವ, ಅಹಂಕಾರ ತತ್ವ, ಬುದ್ಧಿರವ್ಯಕ್ತಮೇವ ಚ, ಬುದ್ಧಿರವ್ಯಕ್ತಮೇವ ಚ, ಮಹತ್ತತ್ವ ಮತ್ತು ಅವ್ಯಕ್ತ ತತ್ವ, ಮಹತ್ತತ್ವ ಮತ್ತು ಅವ್ಯಕ್ತ ತತ್ವ, ಮಹತ್ತತ್ವ ಮತ್ತು ಅವ್ಯಕ್ತ ತತ್ವ, ದಶೈಕಂ ಇಂದ್ರಿಯಾಣಿ ಚ, ದಶೈಕಂ ಇಂದ್ರಿಯಾಣಿ ಚ, ದಶೈಕಂ ಇಂದ್ರಿಯಾಣಿ ಚ, 11 ಇಂದ್ರಿಯಗಳು, 11 ಇಂದ್ರಿಯಗಳು, ಪಂಚೇಂದ್ರಿಯ, ಪಂಚೇಂದ್ರಿಯ ಗೋಚರಾಹ ಚ, ಪಂಚೇಂದ್ರಿಯ ಗೋಚರಾಹ ಚ, ಪಂಚ ಜ್ಞಾನೇಂದ್ರಿಯ ಗೋಚರಗಳಾದ ಶಬ್ದಾದಿ ಪಂಚ ವಿಷಯಗಳು, ಪಂಚ ಜ್ಞಾನೇಂದ್ರಿಯ ಗೋಚರಗಳಾದ ಶಬ್ದಾದಿ ಪಂಚ ವಿಷಯಗಳು, ಪಂಚ ಜ್ಞಾನೇಂದ್ರಿಯ ಗೋಚರಗಳಾದ ಪಂಚ ಶಬ್ದಾದಿ ವಿಷಯಗಳು. ಇಚ್ಛಾ, ಇಚ್ಛೆ, ಇಚ್ಛಾ, ಇಚ್ಛೆ, ದ್ವೇಷಃ, ದ್ವೇಷ, ದ್ವೇಷಃ, ದ್ವೇಷ, ಸುಖಂ, ಸುಖ, ದುಃಖಂ, ದುಃಖ, ಸುಖಂ, ಸುಖವು, ದುಃಖಂ, ದುಃಖವು, ಸಂಘಾತ, ಶರೀರವು, ಸಂಘಾತ, ಶರೀರವು, ಚೇತನ, ಮನಸ್ಸಿನ ವ್ಯಾಪ್ತಿ, ಅರ್ಥಾತ್ ಮನಸ್ಸು ಆ ಕಡೆ ಈ ಕಡೆ ಹೋಗುವಂಥದ್ದು, ಅದರ ಹರಿವು ಅಂತರ್ಥ. ಮನಸ್ಸಿನ ಚಲನೆ ಚೇತನ ಅಂತಂದರೆ.
ಧೃತಿ ಧೈರ್ಯ, ಧೃತಿ ಧೈರ್ಯ, ಏತತ್ ಇವು, ಏತತ್ ಇವು, ಸವಿಕಾರಂ ವಿಕಾರ ಸಹಿತವಾದ, ಸವಿಕಾರಂ ವಿಕಾರ ಸಹಿತವಾದ, ಕ್ಷೇತ್ರಂ ಕ್ಷೇತ್ರವು, ಕ್ಷೇತ್ರಂ ಕ್ಷೇತ್ರವು, ಸಮಾಸೇನ ಉದಾಹೃತಂ, ಸಮಾಸೇನ ಉದಾಹೃತಂ, ಸಂಕ್ಷೇಪವಾಗಿ ಉದಾಹರಿಸಲ್ಪಟ್ಟಿದೆ. ಸಂಕ್ಷೇಪವಾಗಿ ವರ್ಣಿಸಲ್ಪಟ್ಟಿದೆ. ಪ್ರಶ್ನೆ ಇದ್ರೆ ಕೇಳಿ. ಆಚಾರ್ಯ, ಹ್ಮ್ ಇಲ್ಲಿ ಇಂದ್ರಿಯಾಣಿ ದಶೈಕಂ ಹೇಳಿದಾಗ ಜ್ಞಾನೇಂದ್ರಿಯ, ಮನಸ್ಸು. ಕರ್ಮೇಂದ್ರಿಯ, ಮನಸ್ಸು ಬಂತಲ್ವಾ? ಹೌದು ಹೌದು. ಕೊನೆಗೆ ಮತ್ತೆ ಚೇತನ ಮನಸ್ಸು ಬರುತ್ತೆ. ಅಂದಾಗ ಮನಸ್ಸು ಬಂತಲ್ಲ, ಯಾವುದು? ಚೇತನ ಅಂತ ಹೇಳಿದ್ರಲ್ಲ, ಸಂಘಾತ ಚೇತನ ಅಂತ. ಅದನ್ನೇ ಹೇಳಿದ್ದು. ಚೇತನ ಅಂದ್ರೆ ಮನಸ್ಸಿನ ಲಹರಿ, ಮನಸ್ಸಲ್ಲ, ಮನಸ್ಸಿನ ವಿಚಾರಧಾರೆಗಳು ಅಂತ ಅರ್ಥ. ಅಂದ್ರೆ ಯೋಚನೆಗಳು, ಮನಸ್ಸಲ್ಲಿ ಬರೋ ಯೋಚನೆಗಳ, ಮನಸ್ಸಿನ ಯೋಚನೆ. ಹೌದು, ಅದು ಯಾವ್ದಾರು ಆಗ್ಬೋದು, ಎಂತ ಯೋಚನೆನಾರು ಆಗ್ಬೋದು. ಎಂತಾದ್ರೂ ಆಗಿರೋದು. ಹಾ. ನನಗೂ ಅದೇ ಡೌಟ್ ಬಂದಿತ್ತು ಆಚಾರ್ಯ. ಎರಡ್ ಸರ್ತಿ ಮನಸ್ಸು ಅಂತ ಬಂತು ಅಂತ ಅಂದ್ಕೊಂಡೆ. ಹೌದು ಹೌದು, ಮನಸ್ಸಲ್ಲ. ಇಲ್ಲಿ ಮನಸ್ಸನ್ನ ಅಂತಃಕರಣ ಹೇಳಿದಾಗ ಹೇಳಿದ್ರಿ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅಂತ ಹೇಳಿದ್ರಿ. ಹೌದು. ಒಂದೇ ಪಾಠದಲ್ಲಿ ಅಂತಃಕರಣ ಬಗ್ಗೆ ಹೇಳ್ಬೇಕಾರೆ ಅದೇ ಮನಸ್ಸನ್ನ ಇಲ್ಲಿ ತಗೋಬೇಕಾ? ಇಂದ್ರಿಯಾಣಿ ದಶೈಕಂ. ಅಂದ್ರೆ ಬಾಹ್ಯಕರಣ ಬೇರೆ, ಅಂತಃಕರಣ ಬೇರೆ. ಆ ಮನಸ್ಸಿಗೆ ಅಭಿಮಾನಿಯಾದ ಮಹತ್ತತ್ವ. ಹೌದಾ? ಇಲ್ಲಿ ಆ ಅಂತಃಕರಣ 4 ರೀತಿ. ಮನಸ್ಸಿಗೆ ಮಹತ್ತತ್ವ ಅಭಿಮಾನಿ ಅಂತ ಹೇಳಿದ್ರಿ. ಅದರಲ್ಲಿ ಮನಸ್ಸು ಒಂದು, ಬುದ್ಧಿ ಒಂದು, ಅಹಂಕಾರ ಒಂದು, ಚಿತ್ತ ಒಂದು. ಅಂತಃಕರಣದಲ್ಲಿ 4 ರೀತಿ, ಸರಿನಾ? ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್. ಮನಸ್ಸಿನ ಕೆಲಸ ಏನು ಹೇಳಿದ್ದೇನೆ. ಇದನ್ನ ಸಂಶಯವನ್ನೇ ಉಂಟು ಮಾಡೋದು ಮನಸ್ಸಿನ ಕೆಲಸ. ಹೌದು. ಬುದ್ಧಿ ನಿಶ್ಚಯಾತ್ಮಕವಾದ ಜ್ಞಾನವನ್ನ ತಂದುಕೊಡೋದು. ಹೌದಾ? ಅಹಂಕಾರ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚಿತ್ತ, ಇವು 4 ಇವು ಅಂತಃಕರಣದ ಪ್ರಕಾರಗಳು. ಈಗ ಹೇಗೆ ಬಾಹ್ಯಕರಣ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಅವು ಹೇಗೆ ಪಂಚದ 2 ಸೆಟ್ ಇವೇನೋ, 5 2 ಸೆಟ್ ಇವೇನೋ, ಹಾಗೆ ಅಂತಃಕರಣದ 4ರ ಒಂದು ಸೆಟ್ ಇದೆ. ಅದು ಯಾವುದು? ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ. ಈ ಎಲ್ಲ ಉಳಿದಿದ್ದು ಈ ಬುದ್ಧಿ, ಅಹಂಕಾರ, ಚಿತ್ತವನ್ನ ನಾವು ನಿಗ್ರಹಿಸಬೇಕಂದ್ರೆ ಮುಖ್ಯವಾಗಿ ಮನಸ್ಸನ್ನು ನಿಗ್ರಹಿಸಬೇಕು. ಈ ಮನಸ್ಸು ಒಂದನ್ನು ನಿಗ್ರಹಿಸಿ ಬಿಟ್ಟರೆ ಬಾಹ್ಯಕರಣ, ಅಂತಃಕರಣ ಎಲ್ಲವೂ ನಿಗ್ರಹಿಸಿ ಹೋಗ್ಬಿಡುತ್ತೆ. ಅದೇ ಬರೋದಿಲ್ಲ. ಮನಸ್ಸು ನಿಗ್ರಹ ಬೇಕಾದ್ರೆ ಧ್ಯಾನನೇ ಬೇಕು. ಅದೇ ಬರೋದಿಲ್ಲ. ಅಹಂಕಾರ ಅಂತಂದ್ರೆ ನಮ್ಮ ಕರ್ತೃತ್ವದ ಪ್ರಜ್ಞೆಯನ್ನ ಉಂಟು ಮಾಡೋದು. ಇದು ನನ್ನ ಕೆಲಸ, ನನಗೆ ಸಂಬಂಧಪಟ್ಟದ್ದು, ನಾನು ಇದನ್ನ ಮಾಡಬೇಕು, ಆ ರೀತಿ ಕರ್ತೃತ್ವದ ಪ್ರಜ್ಞೆ.
ಹೇಗೆ ಪರಮಾತ್ಮಾಧೀನವಾದ ಕರ್ತೃತ್ವ ಅಂತ ಅದನ್ನು ಹೇಳಿದ್ದೇನೆ. ಹೌದಾ? ಚಿತ್ ಚಿತ್ತ ಅಂದ್ರೇನು? ನೆನ್ನೆ ಹೇಳಿದ್ರಿ ಸ್ಮೃತಿ. ಸ್ಮರಣೆ. ಆ ಸ್ಮರಣೆಗೆ ದ್ಯೋತಕವಾದದ್ದು, ಸ್ಮರಣೆಯನ್ನ ತಂದು ಕೊಡೋದು ಚಿತ್ತ. ಇವು ಎಲ್ಲ ಅದನ್ನು ಹೇಳಿದ್ದೇನೆ. ಒಂದೊಂದು ಕೆಲಸ ಮಾಡ್ತಿಲ್ಲ, ನಮಗೆ ಸರಿಯಾಗಿ ಒಂದು ವಿಷಯವನ್ನ ನಿಶ್ಚಯ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂದ್ರೆ ನಮ್ಮ ಒಳಗಿರುವಂತಹ ಬುದ್ಧಿ ಎಂಬ ಕರಣ ವರ್ಕ್ ಮಾಡ್ತಿಲ್ಲ ಸರಿಯಾಗಿ ಅಂತ ಅರ್ಥ. ನಮಗೆ ಸ್ಮರಣೆ ಬರ್ತಿಲ್ಲ ಅಂತಂದ್ರೆ ನಮ್ಮ ಚಿತ್ತ ಎನ್ನುವಂಥದ್ದು ಸರಿಯಾಗಿ ವರ್ಕ್ ಮಾಡ್ತಿಲ್ಲ. ಮನಸ್ಸಿನಲ್ಲಿ ಯಾವುದೂ ವಿಚಾರ ಬರ್ತಿಲ್ಲ, ಯಾವುದೂ ಸಂಶಯ ಬರ್ತಿಲ್ಲ ಅಂದ್ರೆ ಮನಸ್ಸು ಸರಿಯಾಗಿ ವರ್ಕ್ ಮಾಡ್ತಿಲ್ಲ ಅಂತ ಅರ್ಥ. ಸಂಶಯ ಬರಬೇಕು, ಆವಾಗಲೇ ಮಥನ ಮಾಡೋದು. ಪರಮಾತ್ಮ ಹೇಗಿದ್ದಾನೆ, ಹೀಗ ಹಾಗ ಅನ್ನೋ ಸಂದೇಹ ಬರಲೇಬೇಕು. ಆವಾಗ ಶಾಸ್ತ್ರ ಮಥನ ಮಾಡಬೇಕು, ಆವಾಗ ಜ್ಞಾನವೆಂಬ ಬೆಂಕಿ ಹುಟ್ಟತ್ತೆ. ನೋಡ್ರಿ, ಸಂಶಯವೇ ನೋಡಿ ಅಂದ್ರೆ ಪರಮಾತ್ಮ ಎಷ್ಟು ಕೃಪೆ ಮಾಡಿದ್ದಾನೆ ಹೇಳ್ರಿ. ಮನಸ್ಸಿನ ಕೆಲಸ ಈ ಸಂಶಯವನ್ನ ತಂದು ಕೊಡೋದೇ ಅದರ ಕೆಲಸ. ಈ ಒಂದು ಕೆಲಸವನ್ನ ಮನಸ್ಸಿಗೆ ಕೊಡದೇ ಹೋಗಿದ್ರೆ ಅವನ ಬಗ್ಗೆ ನಾವು ತಿಳ್ಕೊಳ್ತಾನೇ ಇರಲಿಲ್ಲ. ಇಂತಹ ಗೀತಾ ಮೊದಲಾದ ಶಾಸ್ತ್ರಗಳನ್ನು ಓದ್ತಾನೇ ಇರಲಿಲ್ಲ. ನಮಗೆ ಇನ್ನೊಂದು ನೋಡಿ, ಮರುವು ಹಿಂದೆ ಆಗಿದ್ದು ಎಷ್ಟೋ ಅನಾಹುತಗಳಾಗಿದೆ, ಎಷ್ಟೋ ಮನಸ್ಸಿಗೆ ಬೇಜಾರಾದ ವಿಷಯಗಳೆಲ್ಲ ನಡೆದಿದೆ. ಆದರೆ ಅದೆಲ್ಲ ಮರೆತು ಹೋಗಿದ್ದೇವೆ. ಸದಾಕಾಲ ನಮಗೆ ಅದರ ಜ್ಞಾನ ಇರೋದಿಲ್ಲ. ಸ್ವಲ್ಪ ನೆನಪಾದಾಗ ಸ್ವಲ್ಪ ನೋವಾಗತ್ತೆ ಅಷ್ಟೆ. ಆಗಿ 1 ತಿಂಗಳಿಗೆ ತುಂಬ ನೋವಾಗತ್ತೆ, 1 ವರ್ಷ ಆದಮೇಲೆ ಸ್ವಲ್ಪ ನೋವಾಗತ್ತೆ, 2 ವರ್ಷ 3 ವರ್ಷ ಆದಮೇಲೆ ಅದಾ ಆಗಿತ್ತು ಬಿಡು, ಮರಿತಾ ಹೋಗ್ಬಿಡು, ದುಃಖವೂ ಕಡಿಮೆ ಆಗ್ತಾ ಬರುತ್ತೆ. ಹೇಗೆ ಪರಮಾತ್ಮ ಒಂದಕ್ಕೊಂದು ಎಷ್ಟು ಲಿಂಕ್ ಇಟ್ಟಿದ್ದಾನೆ ನೋಡಿ. ಇವೆಲ್ಲ ಅಂತಃಕರಣ. ಇದು ಒಳಗಡೆ ನೋವಾಗ್ತಾ ಇರ್ತದೆ, ಅದು ತೋರಿಸ್ಲಿಕ್ಕಾಗೋದಿಲ್ಲ, ಅನುಭವಿಸ್ಲಿಕ್ಕಾಗೋದಿಲ್ಲ, ಅದು ಒಳಗಡೆ. ಆದ್ದರಿಂದ ಅಂತಃಕರಣ 4: ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ. ಇದು ಅಂತಃಕರಣದ ಪ್ರಭೇದ. ರಿಲೇಟೆಡ್ ಕ್ವೆಶ್ಚನ್ ಆಚಾರ್ಯ. ಹಾ, ಈಗ ಪ್ರಮೇಯ ಶ್ಲೋಕ ಮಾಡಿದ್ವಿ, ಅದರಲ್ಲಿ ಪ್ರಮೇಯ ಶ್ಲೋಕ ಹಾ ಹಾ ಮೊನ್ನೆ ತಾನೇ ಮಾಡಿದ ಮಕ್ಕಳಿಗೆಲ್ಲ ಹೇಳ್ಕೊಟ್ಟಿದ್ದಾಯ್ತು. ಅದರಲ್ಲಿ ಬರುತ್ತೆ ಯಕ್ಷಾದಿ ತ್ರಿತಯಂ ಪ್ರಮಾಣಂ. ಹೌದು ಹೌದು ಅದು ಪ್ರತ್ಯಕ್ಷ, ಅನುಮಾನ, ಆಗಮ. ಹೌದು. ಪ್ರತ್ಯಕ್ಷದಲ್ಲಿ 2. ಈಗ ಇದಕ್ಕೆ ಲಿಂಕ್ ಬರ್ತಾ ಇದ್ದೀನಿ ಈ ಪದ್ಯಕ್ಕೆ. ಒಂದು ಬಾಹ್ಯ, ಇನ್ನೊಂದು ಅಂತಃಕರಣ. ಸೊ ಇಲ್ಲಿ ಬಾಹ್ಯ ಪ್ರತ್ಯಕ್ಷ, ಆಂತರಿಕ ಪ್ರತ್ಯಕ್ಷ. ಹೌದು. ಸೊ ನೀವು ದೇವ್ರನ್ನ ತಿಳ್ಕೊಬೇಕಾದ್ರೆ ಕೈಯಿಂದ, ಕಣ್ಣಿಂದ, ಕಿವಿಯಿಂದ ಪಾಠ ಪ್ರವಚನ ಕೇಳಬೇಕು, ಆಗಮಗಳು ಓದಬೇಕು, ಎಷ್ಟಾದ್ರಷ್ಟು ಅರ್ಥ ಮಾಡ್ಕೋಬೇಕು. ಅದು ಇಂಟರ್ನಲ್ ಮಾಡಬೇಕಾದ್ರೆ ಅಂತಃಕರಣದಲ್ಲಿ, ಅದು ಮನಸ್ಸಿನಲ್ಲಿ ಅದು ಅಬ್ಸಾರ್ವ್ ಆಗಬೇಕು. ಇದರ ಗಾಳಿ ತರ ಹೊರಟೋಗುತ್ತೆ ಅಂತ ನಂದು ಅಂಡರ್ಸ್ಟ್ಯಾಂಡಿಂಗ್. ಹೌದು, ನಾವು ಕೇಳಿದ್ದನ್ನ ಹಂಗೆ ಬಿಡಬಾರದು ಅಂತ ಆಗಾಗ ಮೆಲುಕು ಹಾಕ್ತಾ ಇರ್ಬೇಕು ಒಳಗಡೆನೆ. ಹೌದು, ಶ್ರವಣ ಮನನ. ಶ್ರವಣ ಮನನ, ಪರ್ಫೆಕ್ಟ್. ನಿಧಿಧ್ಯಾಸನ. ಮೇಯ್ಬೇಕಾದ್ರೆ ಎಲ್ಲಾ ಹಸುಗಳು ಒಟ್ಟಿಗೆ ಮೇಯ್ದು ಬಿಡ್ತವೆ. ಒಂದೇ ಗುಂಪು ಹುಲ್ಲು ಹಾಕಿದ್ರು ಕೂಡ, ಮೇವು ಹಾಕಿದ್ರು ಎಲ್ಲ ಒಟ್ಟಿಗೆ ಮೇಯ್ದು ಬಿಡ್ತವೆ. ಆದ್ರೆ ಒಂದೇ ಕಡೆ ಕೂತು ತಿಂದಿದ್ದನ್ನು ಗಬ 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 ತಿಂದಿದ್ದನ್ನ ಮತ್ತೆ ಮೆಲುಕು ಹಾಕಿ ಬಾಯಿ ಆಡಿಸ್ತಾ ನಿಧಾನ ಆಡಿಸ್ತಾ ಇರ್ತದೆ. ತಿನ್ನೋದು ಗಬ ಗಬ, ಆ ರೀತಿ ಇರಬೇಕು. ಆಹಾರ ತಿನ್ನೋದಲ್ಲ, ಕಿವಿಯಿಂದ ತಿನ್ನೋದು. ಶಾಸ್ತ್ರವನ್ನ ತಿನ್ನಬೇಕು ಕಿವಿಯಿಂದ, ಬೇಕಾದಷ್ಟು ಕೇಳ್ಬಿಡ್ಬೇಕು. ಆಮೇಲೆ ಮೆಲುಕು ಹಾಕ್ತಾ ಇರಬೇಕು. ಪೇಜ್ ಒಂದೊಂದು ಪೇಜ್ ತೆಗೆದು ಹೀಗಿದೆ ಹಾಗಿದೆ ಅಂತ ಮೆಲುಕು ಹಾಕ್ತಾ ಇರಬೇಕು. ಎಲ್ಲ ಓದಿ ಮುಚ್ಚಿಟ್ಬಿಟ್ಟಿದ್ದಾನೆ, ಬರೀ ಸರಸ್ವತಿ ಪೂಜೆಗಷ್ಟೇ ಬುಕ್ ತೆಗೆದಿಡ್ತಾನೆ ಅಂದ್ರೆ ವ್ಯರ್ಥ ಅವನು ಓದಿದ್ದು. ಸಂಸ್ಕೃತದಲ್ಲಿ ರವಂತಕರಾಯಸ ಅಂತಾರೆ. ಯಾವುದು? ಮರಾಠಿನಲ್ಲಿ ರವಂತಕರಾಯಸ ಅಂತ ಮತ್ತೆ ಮತ್ತೆ ಸಂಸ್ಕೃತದಲ್ಲಿ ಚರ್ವಿತ ಚರ್ವಣ ಅಂತಾರೆ. ಸರಿನಾ? ಚರ್ವಿತ ಚರ್ವಣ, ತಿಂದಿದ್ದನ್ನೇ ಮತ್ತಿನ್ನೊಮ್ಮೆ ಅಗಿಯೋದು.
ಅಗದದ್ದನ್ನೇ ಅಗಿಯೋದು ಅಂತ ಇನ್ನೊಮ್ಮೆ. ಮತ್ತೆ ಜೀರ್ಣ ಮಾಡ್ಕೊಳ್ಳೋದು. ಇನ್ನೊಂದು ಹೇಳ್ತಾರೆ, ಆ ಚರವಿದ ಚರವಣ ಅಷ್ಟೇ ಸಾಕು, ಅಷ್ಟೇ ಅಷ್ಟೇ. ಸರಿ, ಮುಂದೆ ಹೋಗೋಣ. ಒಟ್ಟು 31 ಇದು ಆಗತ್ತಾ? ಹೌದು ಹೌದು ಹೌದು. ಹ. ತತ್ವಗಳು. ನೆಕ್ಸ್ಟ್ ನೋಡಿ, ಅಮಾನಿತ್ವಮದಂಬಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಮಾತ್ಮವಿನಿಗ್ರಹಃ. ಇಲ್ಲಿ ಕೃಷ್ಣ ಅನೇಕ ರೀತಿಯ, ಅರ್ಜುನ ಅನೇಕ ರೀತಿಯ ಪ್ರಶ್ನೆಗಳನ್ನು ಕೇಳಿದ. ಕ್ಷೇತ್ರ ಸ್ವರೂಪವೆಂಥದ್ದು, ಅವುಗಳ ಪ್ರಕಾರಗಳೆಂಥದ್ದು, ಅವುಗಳ ವಿಕಾರಗಳ್ಯಾವುದು, ಅವುಗಳಲ್ಲಿ ಪ್ರವೃತ್ತಿ ಹೇಗೆ, ಅವುಗಳಲ್ಲಿ ಯಾರು ನಿಂತು ಪ್ರವೃತ್ತಿ ಮಾಡ್ತಾರೆ, ಅವುಗಳ ಸಾಮರ್ಥ್ಯವೇನು ಎಲ್ಲ ಕೇಳಿದ. ಮುಖ್ಯವಾಗಿ ಈಗ ಪರಮಾತ್ಮನ ಒಂದು ದರ್ಶನಕ್ಕೆ ಇವೆಲ್ಲ ಹೇಳುವಂತಹ ಸಾಧನೆಗಳು ನೋಡಿ. ಮೊದಲಿಗೆ ಹೇಳಬೇಕು ಅಂತಂದರೆ, ಅರ್ಜುನ ಕೇಳಿದ್ದು ಜ್ಞೇಯಂ ಜ್ಞಾನಂ ಜ್ಞೇಯಂ ಚ ಕೇಶವ. ಜ್ಞಾನ ಅಂತಂದರೆ ಜ್ಞಾನ ಅಂತ ಅರ್ಥ ಅಲ್ಲ, ಜ್ಞಾನ ಸಾಧನ ಅಂತ ನಾವು ಇಟ್ಕೊಳ್ಬೇಕು ಅಂತ ಹೇಳಿದ್ವಿ. ಈಗ ಕ್ಷೇತ್ರದ ಬಗ್ಗೆ ಹೇಳ್ದ, ಕ್ಷೇತ್ರಜ್ಞರ ಬಗ್ಗೆ ಬಿಟ್ಟ. ಈಗ ಜ್ಞಾನ ಸಾಧನಗಳು ಯಾವ್ದ್ಯಾವುದು ನೋಡ್ರಿ, ಜ್ಞಾನ ಸಾಧನಗಳು ಯಾವ್ದ್ಯಾವುದು ಅಂತ ಅದರ ಬಗ್ಗೆ ಹೇಳ್ತಾ ಇದ್ದಾನೆ. ಒಂದೊಂದೊಂದು ಬಿಡ್ತಾ ಇದ್ದಾನೆ. ಯಾವ್ದ್ಯಾವುದು ಮುಖ್ಯ ಅದನ್ನು ಹೇಳೋದ್ರಿಂದಾಗಿ ಉಳಿದಿದ್ದೆಲ್ಲವೂ ಗೊತ್ತಾಗ್ತಾ ಬರ್ತದೆ. ಮೊದಲಿಗೆ ಇದನ್ನು ಹೇಳಬೇಕು, ತದನಂತರ ಅದನ್ನ ನೀ ಕೇಳಿದ್ದು, ಮೊದಲಿಗೆ ಅವನು ಕೇಳಿದ್ದು ಪ್ರಕೃತಿ, ಪುರುಷ, ಕ್ಷೇತ್ರ, ಕ್ಷೇತ್ರಜ್ಞ, ಜ್ಞಾನ, ಜ್ಞೇಯ, ಈ ರೀತಿ ಕೇಳಿದ್ದು. ಪ್ರಕೃತಿಯನ್ನ ಬಿಟ್ಟ, ಪುರುಷನನ್ನ ಬಿಟ್ಟ, ಮೊದಲಿಗೆ ಕ್ಷೇತ್ರದ ಬಗ್ಗೆ ಹೇಳಿದ. ಈ ಕ್ಷೇತ್ರಜ್ಞನನ್ನ ಬಿಟ್ಟ, ಜ್ಞಾನ ಅರ್ಥಾತ್ ಜ್ಞಾನ ಸಾಧನಗಳ ಬಗ್ಗೆ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಜ್ಞಾನ ಸಾಧನ ಯಾವ್ದ್ಯಾವುದು? ಏನು ಜ್ಞಾನ ಸಾಧನ? ಯಾವ ಜ್ಞಾನ? ಪರಮಾತ್ಮ ಜ್ಞಾನ ಸಾಧನವಾದದ್ದು ಯಾವ್ದ್ಯಾವುದು ಅಂತಂದ್ರೆ ಹೇಳ್ತಾ ಇದ್ದಾನೆ, ಅಮಾನಿತ್ವಂ. ಪರಮಾತ್ಮನ ಅನುಗ್ರಹದಿಂದಾಗಿ ಏನೋ ಒಂದು ವಿಶೇಷವಾದ ಶಕ್ತಿ ನಿನ್ನಲ್ಲಿ ಕೊಟ್ಟಿದ್ದಾನೆ ಪರಮಾತ್ಮ ಅಂತ ಇಟ್ಕೊಳ್ಳಿ. ನಮ್ಮಲ್ಲಿ ಅದನ್ನು ಎಲ್ಲೂ ಹೇಳ್ಕೊಳ್ಬಾರ್ದು. ನಾನು ಹೀಗೆ ಮಾಡಿದೆ, ಅಂತಹ ಸ್ವಾಮಿಗಳನ್ನು ಕರೆಸಿದ್ದೆ, ಚಾತುರ್ಮಾಸ್ಯ ನನ್ನಿಂದನೇ ಆಯಿತು, ಇಷ್ಟು ದಾನ ಕೊಟ್ಟೆ, ಅಷ್ಟು ದಾನ ಕೊಟ್ಟೆ, ಎಲ್ಲೂ ಹೇಳ್ಕೊಳ್ಬಾರ್ದು ತಮ್ಮ ಹೆಗ್ಗಳಿಕೆಯನ್ನು. ಯಾವುದೋ ಒಂದು ಮಠಕ್ಕೆ, ದೊಡ್ಡ ರಾಯರ ಮಠಕ್ಕೆ ಅಂತ ತಿಳ್ಕೊಳ್ಳಿ, ದೊಡ್ಡ ಆ ಒಂದು ಶ್ಲೋಕದ್ದು, ರಾಘವೇಂದ್ರರ ಚರ್ಮ ಶ್ಲೋಕದ ದೊಡ್ಡ ಬೋರ್ಡ್, ಲೈಟ್ ಇರೋ ಬೋರ್ಡನ್ನು ಹಾಕಿಸ್ಕೊಟ್ಟಿರ್ತಾರೆ. ಕೆಳಗಡೆ ಇಂತಹ ಬಂಧುಗಳ ಸಹಕಾರ, ಇಂತಹ ಬಂಧುಗಳದು ಅವ್ರ ಹೆಸರು ಬೇರೆ ಹಾಕ್ಸಿರ್ತಾರೆ. ಅವು ಬೇಡ. ಅಮಾನಿತ್ವಂ, ನೀನೇ ನಿನ್ನ ಮಾನವನ್ನು ಹೆಚ್ಚು ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ. ಅದು ಜ್ಞಾನ ಸಾಧನ ಅಲ್ಲ. ನಿನ್ನ ಬಗ್ಗೆ ನೀನೇ ಹೊಳ್ಕೊಳ್ಳೋಬಾರ್ದು. ಅದಂಬಿತ್ವಂ, ದಂಭತನ ಬಿಡಬೇಕು. ಯಾರಾದರೂ ನೋಡ್ತಿದ್ದಾರಾ? ಹಾಗಾದ್ರೆ ನೀನೊಂದು 10 ನಮಸ್ಕಾರ ಮಾಡ್ತೇನೆ. ಯಾರಿಲ್ವಾ? ಬಿಡು. ತಮ್ಮ ಮನೆಯಲ್ಲಿರುವಂತಹ ಪೆಟ್ಟಿಗೆಗೆ ಎಂದೂ ತೆಗೆಯದೇನೆ ದೂರಿಂದನೇ ಆರತಿ ಮಾಡಿಬಿಡೋದು, ಮತ್ತೊಬ್ಬರ ಮನೆಗೆ ಪೂಜೆಗೆ ಹೋಗೋದು ದಿನ. ಅಲ್ಲಿ ಹೋಗಿ ಅವ್ರ ಪೆಟ್ಟಿಗೆ ತೆಗೆದು ವಿಜೃಂಭಣೆಯಿಂದ ಪೂಜೆ ಮಾಡೋದು. ಏನೂ ಉಪಯೋಗ ಇಲ್ಲ.
ದೊಡ್ಡ ದೊಡ್ಡ ಆಮ ಹಚ್ಕೊಳ್ಳೋದೇನೋ, ಇದು ಮಾಡೋದೇನೋ, ಹಚ್ಕೋ, ಬೇಡ ಅಂದಿಲ್ಲ. ದಾಂಭಿಕತನ ಬೇಡ, ಮತ್ತೊಬ್ಬರನ್ನ ಮೋಸಗೊಳಿಸೋದು ಬೇಡ. ಅಹಿಂಸಾ, ಅಹಿಂಸೆ ಬಹಳ ಮುಖ್ಯ. ಯಾವ ಮಾನಸಿಕವಾದ ಹಿಂಸೆಯೂ ಕೊಡಬಾರದು, ದೈಹಿಕವಾದ ಹಿಂಸೆಯೂ ಕೊಡಬಾರದು. ಆಮೇಲೆ ದೈಹಿಕವಾದ ಹಿಂಸೆ ಕೊಡೋದಿಲ್ಲ, ಬರೀ ಮಾನಸಿಕವಾದ ಹಿಂಸೆನೆ. ಮಾತಲ್ಲಿಯೇನೇ ಮುರಿತೇವೆ, ಮಾತಿಂದನೇ ಮನೆ ಹಾಳು. ತೂತು ಒಲಿ ಕೆಡಿಸ್ತು, ಮಾತು ಮನೆ ಕೆಡಿಸ್ತು. ಬಹಳ ಬಹಳ ನೋವಾಗುತ್ತೆ. ಒಂದು ಕೋಲ್ ತಗೊಂಡು ಬಡಿದ್ರೂ ಒಂದು 10 ನಿಮಿಷಕ್ಕೆ ನೋವು ಕಡಿಮೆ ಆಗುತ್ತೆ. ಈ ಮಾತಿನಿಂದ ಚುಚ್ಚಿದಂತಹ ಚೂಪಾದ ಬಾಣಗಳು ಬಹಳ ನೋವಾಗತ್ತೆ. ಅಹಿಂಸಾ, ಅಹಿಂಸೆಯಿಂದ ಇರಬೇಕು. ಸಹಿಷ್ಣುತೆ, ಏನೇ ಆದರೂ ಪರಮಾತ್ಮನಿದ್ದಾನೆ, ಬಹಳ ಅದನ್ನ ಸಹಿಸಿಕೊಂಡು ವಿಷ್ಣುವಿನಲ್ಲಿ ಭಕ್ತಿ ಇಟ್ಟುಕೊಂಡು ಸಹಿಷ್ಣುರಾಗಿ ನಾವು ಇರಬೇಕು. ಪ್ರಾಮಾಣಿಕತೆ, ನಾವು ಮಾಡುವಂತಹ ಕೆಲಸಗಳಲ್ಲಿ ಪ್ರಾಮಾಣಿಕತೆ ಇರಬೇಕು, ಪಾರದರ್ಶಕವಾಗಿರಬೇಕು. ಯಾವುದೇ ರೀತಿಯಾದಂತಹ ಮೋಸ, ವಂಚನೆ ಇತ್ಯಾದಿಗಳು ಇರಬಾರ್ದು. ದೇವರು ನೋಡ್ತಾನೆ, ದೇವರ ವಿಷಯದಲ್ಲಿ ನಾವು ಪ್ರಾಮಾಣಿಕರಾಗಿರ್ತೇವೆ. ಆದರೆ ಉಳಿದ ನಮ್ಮ ಆಫೀಸು ಇತ್ಯಾದಿ ದೈನಂದಿನ ಕಾರ್ಯಗಳಲ್ಲಿ ಅದೇ ನೋಡ್ತಾನೆ, ಅದನ್ನು ದೇವರೇ ನೋಡ್ತಿರ್ತಾನೆ. ಎಲ್ಲ ಕೆಲಸಗಳೂ ಪರಮಾತ್ಮನಿಗೆ ಸಂಬಂಧಪಟ್ಟದ್ದು ಅಂತ ನಾವು ಅನ್ಕೊಂಡಾಗ ಪ್ರಾಮಾಣಿಕತೆ ಎಲ್ಲ ಕೆಲಸಗಳಲ್ಲೂ ಬರ್ತದೆ. ಆರ್ಜವಂ, ಆಚಾರ್ಯೋಪಾಸನಂ, ಜ್ಞಾನಿಗಳ ಸೇವೆ ಬಹಳ ಬಹಳ ಮುಖ್ಯ. ಇದು ಅವರ ಪಾದದ ಧೂಳಿಯ ಸ್ಪರ್ಶ ಬಹಳ ಮುಖ್ಯ. ಆಚಾರ್ಯೋಪಾಸನಂ, ಆಚಾರ್ಯರು ಅಂತ ಬರೀ ಗೃಹಸ್ಥರು ಅಂತ ಇಟ್ಕೊಳ್ಬೇಡ್ರಿ. ಮತ್ತು ಮಧ್ವಾಚಾರ್ಯರು ಅಂತ ಕರಿತೀರಿ, ಅಲ್ಲೂ ಆಚಾರ್ಯರು, ಗೃಹಸ್ಥರಲ್ಲ ಅವರು. ಆಚಾರ್ಯ ಅಂದರೆ ಜ್ಞಾನಿಗಳು ಅಂತ ಅರ್ಥ. ಆಚಾರ್ಯರ ಉಪಾಸನೆ, ವಿಶೇಷವಾಗಿ ಮಧ್ವಾಚಾರ್ಯರ ಉಪಾಸನೆ ಅಂತಲೇ ಇಟ್ಕೊಳ್ಳಿ. ಶೌಚಂ, ಸ್ವಚ್ಛವಾಗಿ ಇರಬೇಕು, ಸ್ವಚ್ಛವಾಗಿ. ಬಟ್ಟೆಗಳನ್ನ ಇಸ್ತ್ರಿ ಮಾಡದೆ ಹೋದರೂ ಚಿಂತೆ ಇಲ್ಲ, ಶುದ್ಧವಾದ ಒಗೆದಿರುವ ಬಟ್ಟೆ ಇರಬೇಕು, ಅದು ನಿಜವಾದ ಶೌಚ. ಮಡಿ 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 ಅಂತ ಹಾರ್ತಿರ್ತಾರೆ, ಆದರೆ ಉಟ್ಕೊಂಡಿರುವಂತಹ ಪಂಜ ಎಷ್ಟೋ 10 ವರ್ಷ ಆಗಿರ್ತದೆ, ಧಾವಳಿ ಎಷ್ಟೋ 10 ವರ್ಷ ಆಗಿರ್ತದೆ, ಹಲೂಸು ನಾರ್ತಾ ಇರ್ತದೆ, ಅದನ್ನೇ ಉಟ್ಕೊಂಡು ಮಡಿ 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 ಅನ್ನೋದು. ಶುದ್ಧ ಇರಬೇಕು, ಸ್ವಚ್ಛ ಇರಬೇಕು, ಅದು ಶೌಚ. ಸ್ಥೈರ್ಯಂ, ಯಾವುದರಲ್ಲಿ? ತನ್ನ ಧರ್ಮದಲ್ಲಿ ದೃಢತೆ ಇರಬೇಕು. ಸ್ಥೈರ್ಯಂ, ಸ್ವಧರ್ಮೇ ದೃಢ. ಆತ್ಮನಿಗ್ರಹ, ಮನಸ್ಸಿನ ನಿಗ್ರಹ ಇರಬೇಕು. ಇವೆಲ್ಲವೂ ಕೂಡ ಜ್ಞಾನಕ್ಕೆ ಸಾಧನ. ಇಷ್ಟೇ ಅಲ್ಲ, ಮುಂದಿನ ಹೇಳ್ತಾನೆ, ಸರಿನಾ? ಮುಂದಿನ ಶ್ಲೋಕದಲ್ಲೂ ಕೂಡ ಹೇಳ್ತಾನೆ ಯಾವ್ದು ಏನೇನು ಅಂತ. ಸರಿ, ಇವತ್ತಿನ ಪಾಠ ಇಲ್ಲಿ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶ.